ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಮಾತಾಡೋಕೆ ಬಂದಿರುವಂಥ ವಿಚಾರ ಬಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಬಗ್ಗೆ. ಯಾಕೆ ಅಂತಂದರೆ ಕಳೆದ ವರ್ಷ ಮತ್ತು ಈ ವರ್ಷ ನಾವು ಕನ್ಸಿಡರ್ ಮಾಡ್ದ ಅಂತಂದರೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತುಂಬ ಜಾಸ್ತಿ ಆಗ್ತಾ ಇದೆ. ಯಾರಿಂದ? ಮನುಷ್ಯರಿಂದನಾ ಇಲ್ಲ ಪ್ರಾಣಿಗಳಿಂದನಾ ಅಂತ ನಾವು ನೋಡ್ದ ಅಂತಂದರೆ ಈ ಒಂದು ವಿಚಾರ ಜಾಸ್ತಿ ಕಾನ್ಫ್ಲಿಕ್ಟ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರೋದು ಬಂದು ಮನುಷ್ಯರಿಂದ. ಯಾಕೆ ಅಂತಂದರೆ ನೀವು ಈ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ಬೋದು. ನೀವು ಯಾವುದೇ ವಿಡಿಯೋನ ಕನ್ಸಿಡರ್ ತಗೊಂಡ ಅಂತಂದರೆ ಅದರಲ್ಲಿ ಪ್ರಾಣಿಗಳಿಗಿಂತ ಜಾಸ್ತಿ ಮನುಷ್ಯರದೇ ತಪ್ಪಿರುತ್ತೆ. ಯಾಕೆ ಅಂತಂದರೆ ಬುದ್ಧಿವಂತ ಜೀವಿ ಮನುಷ್ಯ ಎಲ್ಲ ತಿಳಿದಿರುವಂಥವನು ಆ ರೀತಿ ಮಾಡಿದಾಗ ಕಾಡು ಪ್ರಾಣಿಗಳ ಸ್ವಭಾವನೇ ದಾಳಿ ಮಾಡೋದು. ಆದ್ದರಿಂದ ನೀವು ಅತಿ ಹೆಚ್ಚು ಹತ್ತಿರದಲ್ಲಿ ನೀವು ಹೋದ ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಅದು ಹುಟ್ಟು ಗುಣನೇ, ಏನು ಮಾಡೋಕ್ಕಾಗಲ್ಲ. ಅದು ಚಾರ್ಜ್ ಮಾಡೇ ಮಾಡುತ್ತೆ. ಅದಾದಮೇಲೆ ಸತ್ತ ಅಂತಂದ್ರೆ ಆದಮೇಲೆ ಏನಂತ ಹೇಳೋದು ಅಂತಂದರೆ ಆನೆ ಸಾಯಿಸ್ತು, ಹುಲಿ ಸಾಯಿಸ್ತು, ಚಿರತೆ ಸಾಯಿಸ್ತು ಅಂತ ಕಾಡು ಪ್ರಾಣಿಗಳ ಮೇಲೆ ಎತ್ತಾಕ್ಬಿಡೋದು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಆನೆನ ಓಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವನಿಗೆ ಗೊತ್ತು ನನ್ನ ಕೈಲಿ ಆಗಲ್ಲ ಅಂತ, ಆದ್ರೂ ಏನ್ ಮಾಡ್ತಾರೆ, ಒಂದು ಹುಚ್ಚು ಹಠಕ್ಕೆ ಬಿದ್ದು ಏನ್ ಮಾಡ್ತಾನೆ, ಅದನ್ನ ಓಡ್ಸಕ್ ಹೋಗ್ತಾನೆ. ಆ ಸಡನ್ ಆಗಿ ಚಾರ್ಜ್ ಮಾಡುವಂತ ಸಂದರ್ಭ ಬಂದಾಗ ಏನಾಗುತ್ತೆ, ಅಲ್ಲಿ ಕಾರ್ ಇದ್ದಿದ್ದಕ್ಕೆ ಓಕೆ ಆಯ್ತು, ಇಲ್ಲ ಅಂತಂದಿದ್ರೆ ಅವನನ್ನು ಸಹ ಆ ಒಂದು ಆನೆ ಕೊಂದಾಕಿರೋದು. ಈ ಒಂದು ಎಲ್ಲಾ ವಿಚಾರಗಳನ್ನ ನೀವು ನೋಡ್ತು ಅಂತಂದ್ರೆ ನೀವು ಕಲಿಬೇಕಾಗಿರುವಂತ ಒಂದು ವಿಚಾರ ಏನು ಅಂತಂದ್ರೆ ಕಾಡು ಪ್ರಾಣಿಗಳ ಜೊತೆ ಆಟ ಆಡಕ್ ಹೋಗ್ಬಾರ್ದು. ಯಾಕಂದ್ರೆ ಅದು ಕಾಡು ಪ್ರಾಣಿ, ನಾಡು ಪ್ರಾಣಿ ಅಲ್ಲ. ಈ ಒಂದು ದುಶ್ಚಟಕ್ಕೆ ನೀವು ಯಾವುದೇ ಕಾರಣಕ್ಕೂ ಇಳಿಯಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ರಾತ್ರೋರಾತ್ರಿ ಫೇಮಸ್ ಆಗ್ತೀನಿ ಅನ್ನೋ ಒಂದು ಹುಚ್ಚಿಗೆ ಏನ್ ಮಾಡ್ತಾರೆ, ಕಾಡು ಪ್ರಾಣಿ ಹತ್ರ ಹೋಗ್ತಾರೆ, ಸಾವನ್ನಪ್ತಾರೆ. ಆದ್ರಿಂದ ದಯವಿಟ್ಟು ಎಚ್ಚರದಿಂದಿರಿ. ಕಾಡು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿ, ಕಾಡನ್ನು ಉಳಿಸಿ.